ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ನಾನಿವತ್ತು ನಾಗರಬಾವಿ ಸೆಕೆಂಡ್ ಸ್ಟೇಜ್ ಹತ್ರ BHEL ಲೇಔಟ್ ಅಂತ ಒಂದು ಲೇಔಟ್ ಸೊಸೈಟಿ ಅವರಿಂದ ಸೈಟು. ಈ ಒಂದು 30-40 ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಅಲ್ಲಿ ಮೇನ್ ಡೋರ್ ಇದೆ. ನೋಡ್ತಾ ಇರ್ಬೋದು, ವಾಲ್ ಕ್ಲಾಡಿಂಗ್ ಎಲ್ಲ ಕಜಾರಿಯಾ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಸ್ಟ್ಯಾಂಡರ್ಡ್ ಕಜಾರಿಯಾ ಟೈಲ್ಸು. ಬನ್ನಿ ಮನೆ ಒಳಗಡೆ ಹೋಗೋಣ, ಮನೆ ನೋಡೋಣ. ಸೊ ನಾನಿವಾಗ ಫಸ್ಟ್ ಫ್ಲೋರಲ್ಲಿ ಬಂದಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ಒಂದು 3 BHK ಮನೆ ಇದೆ. ನಾರ್ತ್ ಫೇಸಿಂಗಲ್ಲಿ ಮೇನ್ ಡೋರು, ಟೀಕುಡ್ ಮೇನ್ ಡೋರ್ ನೋಡ್ತಾ ಇರ್ಬೋದು. ತುಂಬ ಲ್ಯಾವಿಶ್ ಆಗಿದೆ ಮನೆ. ಟೀಕುಡ್ ಮೇನ್ ಡೋರು. ನಾಗರಬಾವಿ ಸರ್ಕಲ್ ಇಂದ 1 ಕಿಲೋಮೀಟರ್ ಇದೆ ಈ ಪ್ರಾಪರ್ಟಿ. ಅಂಬೇಡ್ಕರ್ ಕಾಲೇಜಿಂದ ಒಂದು 500 ಮೀಟರ್ಸ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಪ್ರಾಪರ್ಟಿ ನಿಮಗೆ ತೋರಿಸೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನಾನಿವಾಗ ಲಿವಿಂಗ್ ಹಾಲ್ಗೆ ಎಂಟ್ರಿ ಆಗಿದ್ದೀನಿ. ಲಿವಿಂಗ್ ಹಾಲ್ಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಬ್ಯೂಟಿಫುಲ್ TV ಕ್ಯಾಬಿನೆಟ್. ಟೋಟಲ್ 3 BHK ಮನೆ ಇದು ಈ ಒಂದು ಫ್ಲೋರಲ್ಲಿ. ಸೊ TV ಬ್ಯಾಕ್ ಸೈಡಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಇದೆ. ಕಾಮನ್ ವಾಶ್ರೂಮು. ಸೊ ನಿಮಗೆ ಟೋಟಲ್ ಆಗಿ ವಾಲ್ ಟೈಲ್ಸ್ ಏನೇನು ಯೂಸ್ ಮಾಡಿದ್ದಾರೆ ಎಲ್ಲ ಕಜಾರಿಯಾ ಕಂಪನಿ ವಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಸೀಲಿಂಗ್ ವರ್ಕು, POP ಫಾಲ್ ಸೀಲಿಂಗ್ ವರ್ಕ್ ಇದೆಲ್ಲ ವಿತ್ LED ಕಲರ್ ಲೈಟ್ಸ್. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಲಿವಿಂಗ್ ಹಾಲಿಂದ ಹಾಗೆ ರೈಟ್ ಸೈಡ್ ಹೋದರೆ ನಿಮಗೆ ಬೆಡ್ರೂಮ್ಸ್ ಇದೆ. ಬೆಡ್ರೂಮಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ಸ್ ಎಲ್ಲ ರೆಡಿ ಇದೆ. ಈವನ್ ಲಾಫ್ಟು ಕೂಡ, ಆ್ಯಂಡ್ ದೆನ್ ಡ್ರೆಸ್ಸಿಂಗ್ ಮಿರರ್ ಕೂಡ ರೆಡಿ ಇದೆ. ಆ್ಯಂಡ್ ದೆನ್ ಅಟ್ಯಾಚ್ ವಾಶ್ರೂಮ್. ಇಲ್ಲಿ ಕಮೋಡ್ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲೂ ಕೂಡ ನಿಮಗೆ ಫುಲ್ ವಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ದೆನ್ ರೋಡ್ ಸೈಡ್ಗೆ ನಿಮಗೆ ಬಾಲ್ಕನಿ ಸ್ಪೇಸ್ ಇದೆ. ಬನ್ನಿ ನೋಡೋಣ. ರೋಡ್ ಸೈಡ್ಗೆ ಬಾಲ್ಕನಿ ಸ್ಪೇಸ್. ನೋಡ್ತಾ ಇರ್ಬೋದು, ರೂಮಲ್ಲೂ ಕೂಡ POP ಸೀಲಿಂಗ್ ವರ್ಕ್ ಎಲ್ಲ ಮಾಡಿದ್ದಾರೆ ವಿತ್ LED ಲೈಟ್ಸ್. ಓಕೆ, ಹೀಗೆ ಪಕ್ಕದಲ್ಲಿ ಸೆಕೆಂಡ್ ಬೆಡ್ರೂಮ್ ಇದೆ ನೋಡಿ. ಮತ್ತೆ ನಾನು ಲಿವಿಂಗ್ ಹಾಲಿಗೆ ಬಂದು ಹಾಲ್ ಸೈಡಿಂದ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಬೆಡ್ರೂಮ್. ಇದಕ್ಕೂ ಕೂಡ ಸೇಮ್ ರೋಡ್ ಸೈಡು ಬಾಲ್ಕನಿ ಇದೆ. ಅಂಡ್ ದೆನ್ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಸೊ 2 ಬೆಡ್ರೂಮ್ಗೂ ಅಟ್ಯಾಚ್ ವಾಶ್ರೂಮ್ ನೋಡಿದ್ವಿ. ಸೊ ನಾನಿವಾಗ ಈ ರೂಮಲ್ಲೂ ಕೂಡ ನೋಡಿ, ವಾರ್ಡ್ರೋಬ್ಸ್, ಲಾಫ್ಟ್, ಮೇಲ್ಗಡೆ POP ಸೀಲಿಂಗ್ ವರ್ಕ್ ಎಲ್ಲ ಆಗಿದೆ. ಸೊ ಎದುರುಗಡೆ ಇನ್ನೂ ಒಂದು ಬೆಡ್ರೂಮ್ ಇದೆ. ಟೋಟಲ್ ಆಗಿ 3 ಬೆಡ್ರೂಮ್ ಅಂತ ಹೇಳಿದ್ದೆ. ಈ ಒಂದು ಬೆಡ್ರೂಮು, ಇಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ಸ್ ಎಲ್ಲ ಇದೆ. ಆ್ಯಂಡ್ ದೆನ್ ಇದಕ್ಕೂ ಕೂಡ ಬಾಲ್ಕನಿ ಸ್ಪೇಸ್ ಇದೆ. ಓಕೆ, ಟೋಟಲ್ ಆಗಿ 3 ಬೆಡ್ರೂಮ್ಗೂ ಬಾಲ್ಕನಿ ಸ್ಪೇಸ್ ಕೊಟ್ಟಿದ್ದಾರೆ. ಲಿವಿಂಗ್ ಹಾಲಿಂದ ನಿಮಗೆ ಎದುರುಗಡೆ ನೋಡಿದರೆ ಆ ಬೆಡ್ರೂಮ್ ಪಕ್ಕದಲ್ಲೇ ಪೂಜಾ ರೂಮ್ ಇದೆ. ಬನ್ನಿ ನೋಡೋಣ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಫುಲ್ ವೈಟು ಕಜಾರಿಯಾ ವಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಿತ್ ಗೋಲ್ಡನ್ ಬಾರ್ಡರ್ ಹೈಲೈಟಿಂಗ್. ತುಂಬ ಲ್ಯಾವಿಶ್ ಕಟ್ಟಿದ್ದಾರೆ. ಈವನ್ ನಿಮಗೆ ಪೂಜಾ ರೂಮ್ ಡೋರು ಕೂಡ ಟೀಕುಡ್ ಡೋರ್, ಮತ್ತು ವಾಸ್ಕಲ್ಲು ಕೂಡ ಟೀಕುಡ್ ವಾಸ್ಕಲ್ಲು. ಈ ಕಡೆ ರೈಟ್ ಸೈಡ್ ಹೋದರೆ ನಿಮಗೆ ವಾಸ್ತು ಪ್ರಕಾರ ಸೌತ್ ಈಸ್ಟ್ ಕಾರ್ನರಲ್ಲಿ ಮಾಡ್ಯುಲರ್ ಕಿಚನ್.
ಈ ಕಿಚನಲ್ಲೂ ಕೂಡ ನಿಮಗೆ ವಾಲ್ ಟೈಲ್ಸ್ ಎಲ್ಲ ಕಜಾರಿಯ ಯೂಸ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಕೆಳಗಡೆನೆ ಬರುತ್ತೆ. ಸಿಲಿಂಡರ್ ಪಾಯಿಂಟ್ ಇದು, ಸಾರಿ ಸ್ಟವ್ ಪಾಯಿಂಟು. ಸಿಲಿಂಡರ್ಸ್ ಎಲ್ಲ ನಿಮಗೆ ಕೆಳಗಡೆ ಇಟ್ಕೋಬೋದು. ಈ ಒಂದು ಸ್ಪೇಸು ನಿಮಗೆ ಫ್ರಿಡ್ಜ್ಗೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ 3 ಟ್ಯಾಪ್ ಕಾಣ್ತಾ ಇದೆ. ಒಂದು ಬಂದ್ಬಿಟ್ಟು ಸೋಲಾರು, ಒಂದು ಬೋರ್ವೆಲ್ಲು ಮತ್ತು ಇನ್ನೊಂದು ಕಾವೇರಿ ವಾಟರ್ ಡೈರೆಕ್ಟಾಗಿ ನಿಮಗೆ ಕಿಚನ್ ಸೈಡ್ಗೆ ಬರುತ್ತೆ. ಮೇಲ್ಗಡೆ ಲಾಫ್ಟ್ ಕೂಡ ನೋಡ್ತಾ ಇದೆ ನೋಡಿ. ಸ್ಟೋರೇಜ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಓನರ್ ಸ್ಟೇ ಆಗೋದಕ್ಕೆ 3 BHK ಮನೆ. ಬನ್ನಿ ನಾವಿವಾಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗೋಣ. ನೋಡಿ, ಇದೆಲ್ಲ ನಿಮಗೆ ಹಾಲಲ್ಲಿ ಟೆಕ್ಸ್ಚರ್ ಪೇಂಟ್, ಒಂದು ವಾಲ್ಗೆ ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಲಿವಿಂಗ್ ಹಾಲಲ್ಲಿ POP ಸೀಲಿಂಗ್ ವರ್ಕ್. ಇದಿಷ್ಟು ಈ ಒಂದು 3 BHK ಮನೆ ಡೀಟೇಲ್ಸ್ ಆಯಿತು. ಬನ್ನಿ ನಾವಿವಾಗ ನೆಕ್ಸ್ಟ್ ಫ್ಲೋರ್ ಅಂದರೆ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ ನೋಡೋಣ. ನೋಡಿ, ನಾನು ಇವಾಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ವಾಲ್ ಟೈಲ್ಸ್ ಎಲ್ಲ ಸೇಮ್ ಕಜಾರಿಯಾ ಟೈಲ್ಸೇ ಯೂಸ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಸ್ಟೇರ್ ಕೇಸಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ನಾನೀಗ ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ನಿಮಗೆ ವಾಲ್ ಟೈಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ವಾಲ್ ಕ್ಲಾಡಿಂಗಿಗೆ. ಸೊ ಬಂದಿದ ತಕ್ಷಣ ನಿಮಗೆ ಫಸ್ಟಲ್ಲಿ ಸಿಗೋದು ಸಿಂಗಲ್ ಬೆಡ್ರೂಮ್ ಮನೆ. ಸೊ ಲಿವಿಂಗ್ ಹಾಲ್ಗೆ ಬಂದಿದ್ದೀನಿ. ಸೇಮ್ ಇಲ್ಲಿ ಟೀಕುಡ್ ಮೇನ್ ಡೋರ್ ಇದೆ. ಲಿವಿಂಗ್ ಹಾಲ್ಗೆ ಎಂಟ್ರಿ ಆಗಿದ ತಕ್ಷಣ TV ಕ್ಯಾಬಿನೆಟ್. ಲಿವಿಂಗ್ ಹಾಲಲ್ಲಿ POP ಸೀಲಿಂಗ್ ವರ್ಕ್. ಓಕೆ, ಪಕ್ಕದಲ್ಲಿ ಒಳಗಡೆ ಹೋದರೆ ಪೂಜಾ ರೂಮ್ ಕೂಡ ಟೀಕುಡ್ ಡೋರ್ ಇಟ್ಟಿದ್ದಾರೆ. ಆ್ಯಂಡ್ ದೆನ್ ಸೌತ್ ಈಸ್ಟ್ ಕಾರ್ನರಲ್ಲಿ ಕಿಚನ್. ವಾಲ್ ಟೈಲ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ, ನೋಡ್ತಾ ಇರ್ಬೋದು. ಮೇಲ್ಗಡೆ ಲಾಫ್ಟು. ಸೊ ಹಾಗೆ ಬಂದರೆ ವಾಪಸ್ಸು ಈ ಸೈಡಲ್ಲಿ ನಿಮಗೊಂದು ಬೆಡ್ರೂಮ್, ಸಿಂಗಲ್ ಬೆಡ್ರೂಮ್ ಅಂತ ಹೇಳಿದೆ ಈ ಮನೆ. ಸೊ ಇದು ಬೆಡ್ರೂಮ್ ಆಯಿತು. ವಾರ್ಡ್ರೋಬ್ಸು, ಡ್ರೆಸ್ಸಿಂಗ್ ಮಿರರು. ಓಕೆ, ರೂಮಿಂದ ಹೊರಗಡೆ ಬಂದರೆ ನಿಮಗೆ ಇಲ್ಲಿ ಕಾಮನ್ ಒಂದು ವಾಶ್ರೂಮ್. ಇದಿಷ್ಟು ಒಂದು ಸಿಂಗಲ್ ಬೆಡ್ರೂಮ್ ಮನೆ ಡೀಟೇಲ್ಸ್ ಆಯಿತು. ಹಾಗೆ ಮುಂದೆ ಹೋದರೆ ನಿಮಗೆ ಒಂದು 2 BHK ಮನೆ ಇದೆ. ಇದು ಕೂಡ ನಾರ್ತ್ ಫೇಸಿಂಗಲ್ಲಿದೆ. ಟೀಕುಡ್ ಮೇನ್ ಡೋರು. ಲಿವಿಂಗ್ ಹಾಲ್ಗೆ ಎಂಟ್ರಿ ಆಗಿದ ತಕ್ಷಣ ಸೀಲಿಂಗ್ ವರ್ಕ್ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲ ಕಡೆಗೂ ನಿಮಗೆ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್. ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಕಡಿಮೆ ಆದರೂ ನಿಮಗೆ 3 BHK ಮನೆಯಲ್ಲಿ ಓನರ್ ಸ್ಟೇ ಆಗಿ ಟೋಟಲ್ ಆಗಿ ಸಿಂಗಲ್ ಬೆಡ್ರೂಮ್ದು 3 ಮನೆ ಇದೆ, ಡಬಲ್ ಬೆಡ್ರೂಮ್ದು 1 ಮನೆ ಇದೆ. ಒಂದು 50,000 ರಿಂದ 60,000 ರೂಪಾಯಿ ರೆಂಟ್ ಬರುತ್ತೆ ಓನರ್ ಸ್ಟೇ ಹಾಕ್ಕೊಂಡು. ಬೇರೆ ಟೋಟಲ್ ಎಂಟೈರ್ ಬಿಲ್ಡಿಂಗು ನಾನು ಬಾಡಿಗೆಗೆ ಬಿಡ್ತೀನಿ ಅಂದರೆ ಒಂದು 70,000 ರಿಂದ 80,000 ರೂಪಾಯಿ ಬಾಡಿಗೆ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ಅಂಬೇಡ್ಕರ್ ಕಾಲೇಜಿಂದ ಒಂದು 500 ಮೀಟರ್ಸಲ್ಲಿದೆ. ನಾಗರಬಾವಿ ಸರ್ಕಲ್ಲಿಂದ ಒಂದು ಕಾಮನ್ ವಾಶ್ರೂಮು, ಅವಾಗಲೇ ಒಂದು ಅಟ್ಯಾಚ್ ವಾಶ್ರೂಮ್ ತೋರಿಸ್ತೆ. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ಪೂಜಾ ರೂಮ್. ಈ ಕಡೆ ಸೆಕೆಂಡ್ ಬೆಡ್ರೂಮ್ ಇದೆ. ಇಲ್ಲೂ ಕೂಡ ನಿಮಗೆ ಬಾಲ್ಕನಿ ಸ್ಪೇಸ್ ಇದೆ.
ಬನ್ನಿ ಕಿಚನ್ ಸೈಡ್ ನೋಡೋಣ. ಮೇಲ್ಗಡೆ ಲಾಫ್ಟು, ಸೇಮ್ ಮಾಡ್ಯುಲರ್ ಕಿಚನ್. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಸ್ಪೇಸ್. ಇದಿಷ್ಟು 2 BHK ಮನೆ ಡೀಟೇಲ್ಸ್ ಆಯಿತು. ಸೊ ಇವಾಗ ನಾನು 3rd ಫ್ಲೋರ್ ಹೋಗ್ತಾ ಇದ್ದೀನಿ. 3rd ಫ್ಲೋರಲ್ಲಿ ನಿಮಗೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಸೇಮ್ ಗ್ರಾನೈಟೇ ಯೂಸ್ ಮಾಡಿದ್ದಾರೆ ಇಲ್ಲೂ ಕೂಡ. ಸ್ಟೇರ್ ಕೇಸಲ್ಲಿ. ಸೊ ನಾನು ಇವಾಗ 3rd ಫ್ಲೋರ್ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಸೇಮ್ ನಾರ್ತ್ ಫೇಸಿಂಗಲ್ಲಿ ಒಂದು ಮೇನ್ ಡೋರು, ಟೀಪುಡ್ ಮೇನ್ ಡೋರು. ಲಿವಿಂಗ್ ಹಾಲಲ್ಲಿ ಸೀಲಿಂಗ್ ವರ್ಕು, ಟಿವಿ ಕ್ಯಾಬಿನೆಟ್, ಗ್ರಾನೈಟ್ ಫ್ಲೋರಿಂಗು, ಪೂಜಾ ರೂಮ್, ಈ ಕಡೆ ಕಿಚನ್. ಓಕೆ, ಸೊ ಹಾಗೆ ಮುಂದೆ ಬಂದರೆ ನಿಮಗೆ ಬೆಡ್ರೂಮು, ವಾರ್ಡ್ರೋಬ್ಸ್ ಏರಿಯಾ, ಡ್ರೆಸ್ಸಿಂಗ್ ಮಿರರ್, ಸೇಮ್ ಗ್ರಾನೈಟ್ ಫ್ಲೋರಿಂಗ್ ಇದೆ. ಸೊ ಹಾಗೆ ಹೊರಗಡೆ ಬಂದರೆ ಲಿವಿಂಗ್ ಹಾಲ್ಗೆ ಒಂದು ಕಾಮನ್ ವಾಶ್ರೂಮ್. ಸೊ ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಹಾಗೆ ಮುಂದೆ ಬಂದರೆ ನಿಮಗಿಲ್ಲಿ ಓಪನ್ ಟೆರೇಸ್. ಸೊ ಬಟ್ಟೆ ಏನಾದ್ರು ವಾಶ್ ಮಾಡಿ ಒಣಗೋದಕ್ಕೆ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪ್ರಾವಿಷನಿಂಗ್ ಮಾಡಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿದೆ, ನೋಡ್ತಾ ಇರ್ಬೋದು. ಪಿಲ್ಲರ್ಗಳು ರೈಸ್ ಮಾಡಿ ಬಿಟ್ಟಿದ್ದಾರೆ. ಬಟ್ಟೆ ಏನಾದ್ರು ವಾಶ್ ಮಾಡ್ಕೊಳ್ತೀನಿ ಬೈ ಹ್ಯಾಂಡ್ ಅಂದರೆ ಅದಕ್ಕೂ ಕೂಡ ಒಂದು ಪ್ರಾವಿಷನಿಂಗ್ ಇದೆ. ಇದಿಷ್ಟು ಓಪನ್ ಟೆರೇಸ್ ಇದೆ. ಇನ್ನು ಬೇಕು ಅಂದರೆ ನೀವು ಪ್ಲ್ಯಾನ್ ಮಾಡಿದರೆ ಮ್ಯಾಂಗ್ಳೂರ್ ಟೈಲ್ಸ್ ಹಂಚು ಹಾಕೋಬೋದು. ಈವ್ನಿಂಗ್ ಟೈಮ್ ಪಾಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ನಾವಿವಾಗ ಈ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇತ್ತಲ್ಲ ಅದ್ರ ಟೆರೇಸ್ ಹೋಗೋಣ. ಅದ್ರ ಟೆರೇಸಲ್ಲಿ ಏನಿದೆ ನೋಡೋಣ. ನೋಡಿ, ನಾನಿವಾಗ ಫುಲ್ ಟಾಪ್ ಮೋಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ಸೋಲಾರ್ ವಾಟರ್ ಹೀಟರ್ ರೆಡಿ ಇದೆ ಓನರ್ ಸ್ಟೇಗೆ, ಅಂದರೆ ಓನರ್ ಮನೆಗೆ. 3 BHK ಮನೆ ಇತ್ತಲ್ಲ ಅದಕ್ಕೆ ಸೋಲಾರ್ ಎಲ್ಲ ರೆಡಿ ಇದೆ. 1000 ಲೀಟರ್ದು 2 ಸಿಂಟೆಕ್ಸ್ ಆಶೀರ್ವಾದ್ ಕಂಪನಿದು, ನೋಡ್ತಾ ಇರ್ಬೋದು. ಆಶೀರ್ವಾದ್ ಕಂಪನಿದು ಸಿಂಟೆಕ್ಸ್ ಟ್ಯಾಂಕ್ ಇಟ್ಟಿದ್ದಾರೆ 2. ಒಂದು ಸೋಲಾರ್ಗೆ, ಒಂದು ವಾಟರ್ ಸಪ್ಲೈ ಕೆಳಗಡೆ ಮನೆಗಳಿಗೆ. ಇದು ಬಂದ್ಬಿಟ್ಟು ನ್ಯೂ ಟೆಕ್ ಸೋಲಾರ್. ಓಕೆ, ಬನ್ನಿ ನಾವಿವಾಗ ಗ್ರೌಂಡ್ ಫ್ಲೋರಲ್ಲಿ ಏನಿದೆ ನೋಡೋಣ. ಬನ್ನಿ ಫ್ರೆಂಡ್ಸ್, ನಾವಿವಾಗ ಗ್ರೌಂಡ್ ಫ್ಲೋರಲ್ಲಿ ಏನಿದೆ ನೋಡೋಣ. ಗ್ರೌಂಡ್ ಫ್ಲೋರಿಗೆ ಬಂದರೆ ನಿಮಗೆ ನೋಡ್ತಾ ಇರ್ಬೋದು ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಎಲ್ಲ. ಇಲ್ಲೂ ಕೂಡ ನಿಮಗೆ ವಾಲ್ ಕ್ಲಾಡಿಂಗಿಗೆ ಸೇಮ್ ಕಜಾರಿಯಾ ಟೈಲ್ಸೇ ಯೂಸ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಗ್ರೌಂಡ್ ಫ್ಲೋರ್ದು ಡೈರೆಕ್ಟಾಗಿ ಮನೆಗೆ ಹೋಗುತ್ತೆ. ಮೇಲ್ಗಡೆ 4 ಮನೆಗೆ ಸಪ್ರೇಟಾಗಿ ಒಂದು ಇದು ಮಾಡಿದ್ದಾರೆ, ಕವರ್ ಮಾಡ್ಕೊಂಡಿದ್ದಾರೆ ಸೇಫ್ಟಿ ಪರ್ಪಸ್ಸು. ಓಕೆ, ಇಲ್ಲಿ ಓನ್ ಬೋರ್ವೆಲ್ ಇದೆ. ಇದು ಬೋರ್ ಪಾಯಿಂಟು 3 ಇಂಚು ನೀರು ಸಿಕ್ಕಿದೆ. ಇದು ಬಂದ್ಬಿಟ್ಟು ನಿಮಗೆ ಸಂಪು. ಕಾವೇರಿ ಮೀಟ್ರ್ ಕೂಡ ಆಲ್ರೆಡಿ ಬಂದಿದೆ. ಕಾವೇರಿ ಮೀಟ್ರೆಲ್ಲ ರೆಡಿ ಇದೆ. ಇಲ್ಲಿ ಬೇಕಾದ್ರೆ 2 ವೀಲರು 1-2 ನಿಲ್ಲಿಸ್ಕೋಬೋದು. ಸೊ ಸ್ಪೇಸಿಯಸ್ ಆಗಿ 1-2 ಕಾರ್ ಪಾರ್ಕ್ ಮಾಡ್ಕೋಬೋದು, ಆ ಥರ ಜಾಗ ಇದೆ. ಫ್ರಂಟಲ್ಲಿ 2 MS ಗೇಟ್ ಮಾಡಿದ್ದಾರೆ. ಸೊ ಹಾಗೆ ಮುಂದೆ ಬಂದರೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಬನ್ನಿ ನೋಡೋಣ. KB ಎಲ್ಲ ಸರ್ವಿಸ್ ಆಗಿದೆ. ಟೋಟಲ್ 6 ಮೀಟ್ರ್ ಇದೆ. 5 ಮನೆಗೆ 5 ಮೀಟ್ರು, ಮತ್ತು ಒಂದು ಸಂಪಿಗೆ ಮೋಟ್ರಿಗೆ ಒಂದು ಸಪ್ರೇಟು ಮೀಟ್ರ್ ತೊಗೊಂಡಿದ್ದಾರೆ. ಟೋಟಲ್ 6 ಮೀಟ್ರ್ ಇದ್ದಾವೆ. ಸೊ ನಾನು ಇವಾಗ ಲಿವಿಂಗ್ ಹಾಲ್ಗೆ ಬಂದಿದ್ದೀನಿ. ಲಿವಿಂಗ್ ಹಾಲಲ್ಲಿ POP ವರ್ಕ್, ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್, ವಾಶ್ ಬೇಸಿನ್ ಇದೆ. ಸೊ ಹಾಗೆ ಲಿವಿಂಗ್ ಹಾಲಿಂದ ಮುಂದೆ ಹೋದರೆ ನಿಮಗೆ
ಬೆಡ್ರೂಮು, ವಾರ್ಡ್ರೋಬ್ಸ್ ಏರಿಯಾ, ಅಟ್ಯಾಚ್ ವಾಶ್ರೂಮ್ ಇದೆ ಈ ಒಂದು ಬೆಡ್ರೂಮ್ಗೆ. ವಾಲ್ ಕ್ಲಾಡಿಂಗ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಮಿರರು. ಸೊ ಹಾಗೆ ರೂಮಿಂದ ಹೊರಗಡೆ ಬಂದರೆ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಇದು ತುಂಬ ದೊಡ್ಡದಾಗಿದೆ. ಒಂದು ಕಾಮನ್ ವಾಶ್ರೂಮು, ಒಂದು ಅಟ್ಯಾಚ್ ವಾಶ್ರೂಮ್, 2 ವಾಶ್ರೂಮ್ ಇದೆ ಇಲ್ಲಿ ಸಿಂಗಲ್ ಬೆಡ್ರೂಮ್ಗೆ. ಸೊ ಹಾಗೆ ಮುಂದೆ ಹೊರೆ ನೋಡಿ ನಿಮಗೆ ಪೂಜಾ ರೂಮು. ಇಲ್ಲೂ ಕೂಡ ನಿಮಗೆಲ್ಲ ಟೀ ಕುಡ್ ರೂಮ್, ಇದು ವುಡ್ಡೇ ಯೂಸ್ ಮಾಡಿದ್ದಾರೆ. ವಾಲ್ ಟೈಲ್ಸ್ ಎಲ್ಲ ವೈಟ್ ಕಲರ್ದು ವಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಗ್ರಾನೈಟು 2 ಸ್ಟೆಪ್ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾರೆ ಇದರಲ್ಲಿ. ಹಾಗೆ ಮುಂದೆ ಬರೋ ನಿಮಗೆ ಸೌತ್ ಈಸ್ಟ್ ಕಾರ್ನರ್ ಕಿಚನ್. ಇಲ್ಲಿ ಬಂದ್ಬಿಟ್ಟು ನಿಮಗೆ ವಾಷಿಂಗ್ ಮಿಷಿನ್ ಸ್ಪೇಸು, ಫ್ರಿಡ್ಜ್ ಸ್ಪೇಸು, ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಲಾಫ್ಟು. ಟೋಟಲ್ ಆಗಿ ಇಟಾಲಿಯನ್ ಮಾಡ್ಯುಲರ್ ಕಿಚನ್. ನೋಡಿ ಇಲ್ಲಿ ನಿಮಗೆ ಶಿಂಕ್ ಎಲ್ಲ ಎಸ್ ಹಾಕ್ಬೋದಾಗಿತ್ತು, ಎಲ್ಲ ಸೇಮ್ ಗ್ರಾನೈಟ್ ಹಾಕಿದ್ದಾರೆ. ಇದಿಷ್ಟು ಈ ಮನೆ ಡೀಟೇಲ್ಸ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊತ್ತು ಆ ಮನೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಟೋಟಲ್ ಆಗಿ ಓನರ್ ಸ್ಟೇ ಆಗೋಕ್ಕೆ ಒಂದು 3 BHK, ರೆಂಟ್ ಪರ್ಪಸ್ ಅಂದ್ಬಿಟ್ಟು ಒಂದು 2 BHK, ಮತ್ತು ಸಿಂಗಲ್ BHK 3 ಮನೆಗಳು. BBMP ಏಕಾತ, ನಾಗರಬಾವಿ ಸೆಕೆಂಡ್ ಸ್ಟೇಜ್, ಅಂಬೇಡ್ಕರ್ ಕಾಲೇಜಿಂದ ಒಂದು 500 ಮೀಟರ್ಸಲ್ಲಿದೆ. ನಾಗರಬಾವಿ ಸರ್ಕಲಿಂದ ನಿಮಗೆ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಈ ಪ್ರಾಪರ್ಟಿ. ನಾನು ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ಸೈಟ್ ವಿಸಿಟ್ ಮಾಡಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಬರ್ಬೋದು. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಸೇಲ್ ಇದೆ ಕಾಲ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.